ಅಂತ ನಾನು NCP ಪಕ್ಷದಿಂದ ಬರ್ತಾ ಇದ್ದೀನಿ. ಯಾವ ಪಕ್ಷ? NCP, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ, ಅಜಿತ್ ಪವಾರ್ ಅವರ ಬಣದಲ್ಲಿ. ಈಗ 700 ವರ್ಷದಿಂದ ಮುಸಲ್ಮಾನರು ನಮ್ಮನ್ನೆಲ್ಲ ಆಳಿದ್ದಾರೆ. ಆಗ ನಮ್ಮಲ್ಲಿ ದಾರುಲ್ ಇಸ್ಲಾಂ ಮತವನ್ನು ತರಲಿಲ್ಲ. ಈ ಒಂದು ನಡವಳಿಕೆಯಲ್ಲಿ ಇಸ್ಲಾಮನ್ನು ತರಲಿಲ್ಲ. ಈಗ ಬಂದು ನೀವು ಹೇಳ್ತಾ ಇದ್ದೀರಾ ಈಗ ಮತಾಂತರವನ್ನು ತಡೆಗಟ್ಟಲಿಲ್ಲ ಅಂತ ಹೇಳಿದ್ರೆ ಮಠಗಳ ಮೇಲೆ ಹಸಿರು ಧ್ವಜ ಅಂತ ಹೇಳಿಕೆ ಕೊಟ್ಟಿದ್ರಿ. ಇದು ತುಂಬ ಗಂಭೀರವಾದಂಥ ವಿಚಾರ. ಯಾಕೆ ಈಗ ಈ ಆತಂಕ ಯಾಕೆ ನಿಮಗೆ? ಒಂದು ನಿಮಿಷ, ನಾನು ಇನ್ನೊಂದು ಸ್ವಲ್ಪ ರೀಫ್ರೇಸ್ ಮಾಡ್ತೀನಿ ನಿಮ್ಮ ಪ್ರಶ್ನೆಯನ್ನು. ತುಂಬ ಜನ ಕೇಳ್ತಾರೆ, ಸ್ವಾಮೀಜಿ ನೀವು ಆಡಿರುವ ಮಾತುಗಳು ಇಸ್ಲಾಮೋಫೋಬಿಕ್ ಮಾತುಗಳು ಅಂತ, ಇಸ್ಲಾಮಿನ ಬಗ್ಗೆ ಭಯವನ್ನು ಹುಟ್ಟು ಹಾಕುವಂಥ ಮಾತುಗಳು ಅನ್ನೋದೊಂದು ಅಭಿಪ್ರಾಯ. ಒಂದು ವೇಳೆ ಮುಸ್ಲಿಮರಿಗೆ ಇಡೀ ಭಾರತವನ್ನು ಕನ್ವರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ದೊಡ್ಡದಾಗಿದ್ದಿದ್ರೆ 700 ವರ್ಷ ಆಳ್ವಿಕೆ ಮಾಡುವಾಗಲೇ ಮಾಡಿಬಿಡ್ತಿದ್ರು. 700 ವರ್ಷಗಳ ಇಸ್ಲಾಮಿಕ್ ಆಳ್ವಿಕೆಯ ನಂತರ ಕೂಡ 80% ಹಿಂದೂಗಳು ಹೆಂಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಭಾರತದಲ್ಲಿ? ಹೌದಾ? ಇದೇ ಪ್ರಶ್ನೆನ ಮಾಡೋದಿದ್ರೆ ಆವಾಗಲೇ ಮಾಡ್ತಿದ್ರು. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಅವರು ಅಮ್ಮವ್ರು ಒಂದು ಮಾತು ಹೇಳಿದ್ರು, ಅವ್ರು ಬಂದು ಧರ್ಮವನ್ನು ಮಾಡಲಿಲ್ಲ ಅಂತ ಹೇಳಿದ್ರು. ಹೌದಲ್ಲಮ್ಮ? ಹೌದು, ಧರ್ಮವನ್ನು ಅವ್ರೇನು ಮಾಡಲಿಲ್ಲ ಅಂತ ಅವ್ರು ಆಗ ಮಾಡಲಿಲ್ಲ. ಈಗ ಈ ಆತಂಕ ಯಾಕೆ ನಿಮಗೆ? ಕರೆಕ್ಟ್. ಅವ್ರು ಮಾಡಲಿಲ್ಲ. ಅವ್ರು ಮಾಡಿಲ್ಲ ಅಂದಮೇಲೆ ಈಗ ಉತ್ತರ ಭಾರತದಲ್ಲಿ ಅನೇಕ ದೇವಸ್ಥಾನಗಳ ಮಸೀದಿಗಳನ್ನು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಸಿಗುವಂಥ ಶಿವಲಿಂಗಗಳು ಎಲ್ಲಿ ಹೇಗೆ ಬಂದು ಹೋಗು? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನೀವು ಕಾಶಿಗೆ ಹೋಗಿ ನೋಡಿ, ಅದು ಮಸೀದಿ ಅಂತಿರೋ ಅಥವಾ ದೇವಸ್ಥಾನ ಅಂತಿರೋ ಅಲ್ಲಿ ಗೊತ್ತಾಗುತ್ತೆ. ಈಗಿನವ್ರು ಯಾರೋ ಉತ್ತರ ಕೊಡಬೇಕಾಗಿಲ್ಲ, ಈಗಿನವ್ರು ಯಾರೋ ಪ್ರಶ್ನೆ ಕೇಳಬೇಕು. ಹಿಂಗೆ ನಡೆದಿದೆಯಪ್ಪ? ನಡೆದಿದೆ ಅಷ್ಟೇ, ಅದರಲ್ಲೇನು. ಕೇರಳದಲ್ಲಿ ಆರಂಭವಾಗಿರುವಂಥ ಒಂದು ಮಸೀದಿ ದೆಹಲಿ ಜಾಮಿಯಾ ಮಸೀದಿವರೆಗೂ ಹೆಂಗೆ ಬಂತು ಅನ್ನೋಂಥದ್ರ ಬಗ್ಗೆನೂ ಸ್ವಲ್ಪ ಚರ್ಚೆ ಮಾಡಬೇಕು. ಹಾಗಂತೇಳಿ ನಾನೀಗ ಮಸೀದಿಗಳನ್ನೆಲ್ಲ ತೆಗೀರಿ ಅಂತ ಹೇಳ್ತಿಲ್ಲ. ಅವರೆಲ್ಲರೂ ನಮ್ಮವರೇ ಹೋಗ್ಬಿಟ್ಟಿದ್ದಾರೆ, ನಾವು ವಾಪಸ್ ತರಲಿಕ್ಕೂ ಆಗೋದಿಲ್ಲ. ಇರುವಂಥವರು ಸೌಹಾರ್ದ ವಾತಾವರಣದಿಂದ ಇರ್ರಿ ಅಂತ ಹೇಳ್ತೀನಿ. ಇಂಥ ಸಂದರ್ಭದಲ್ಲಿ ಕೆಲವರು ಅಲ್ಲೂ ಮಾತಾಡ್ತಾರೆ, ಇನ್ನು 50 ವರ್ಷಕ್ಕೆ ನಮ್ಮದೇ ದೇಶ ಅಂತ ಹೇಳ್ತಾರೆ. ಅವಾಗ ಈ ಕಡೆನೂ ಮಾತಾಡ್ತಾರೆ, ಆ ಕಡೆನೂ ಮಾತಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಕ್ರಿಯೆಗಳು, ಪ್ರತಿಕ್ರಿಯೆಗಳು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋದಕ್ಕೆ ಭಾಳಷ್ಟು ಜನ ಮಾತಾಡ್ತಿರ್ತಾರೆ. ನಾವು ಅವ್ರ ಥರ ಮಾತಾಡೋದಕ್ಕಾಗೋದಿಲ್ಲ. ಈಗ ನಾನು ಮಠ ಕಟ್ಕೊಂಡಿದ್ದೀನಿ, ನನ್ನದೇ ಆಗಿರುವಂಥ ಒಂದು ಧರ್ಮ ಇರುತ್ತೆ, ನನ್ನದೇ ಆಗಿರುವಂಥ ಒಂದು ತತ್ವ ಇರುತ್ತೆ. ನೀವೆಲ್ಲರೂ ಕೂಡ ನನ್ನ ಮಠದಲ್ಲಿ ಇರಬೇಕನ್ನುವಂಥ ಅಪೇಕ್ಷೆ ನಂದಾಗಿರುತ್ತೆ. ನೀವೆಲ್ಲರೂ ಎಲ್ಲರೂ ಒಂದೊಂದು ಧರ್ಮಕ್ಕೆ ಸೀಮಿತವಾಗಿ ಹೋದಾಗ ನಾನೊಬ್ಬನೇ ನನ್ನ ಮಠ ಕಟ್ಕೊಂಡು ಎಲ್ಲಿರ್ತೀನಿ ನಾನು? ನಾಳೆ ನಿಮ್ಮ ನಂತರ ನನ್ನ ಮಠದ ಮೇಲೂ ಸಹಜವಾಗಿಯೇ ಇನ್ನು 50 ವರ್ಷದ ಮುಂದಿನ ಒಂದು ದೂರದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ನಾನು ಹೇಳಿದ ಸತ್ಯ ಅನ್ನಿಸ್ಬೋದು ಮುಂದೆ, ಆದರೆ ಇವತ್ತದು ಕಾರ ಅನ್ನಿಸ್ಬೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ ಸರ್. ನೀವು ಹೀಗೆ ಯಾಕೆ ಮಾತಾಡ್ತಿದ್ದೀರಿ ಅಂದರೆ ನಿಮಗೆ ರಾಜಕೀಯ ಮಹತ್ವಾಕಾಂಕ್ಷೆ ಇದೆ ಅಂತೀನಿ ನಾನು. ಭಾಳ ದೊಡ್ಡ ಸುದ್ದಿ ಆಗಿತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ನಿಮಗೆ ಟಿಕೆಟ್ ಕೊಡ್ತಾರಂತೆ, ಚಿತ್ರದುರ್ಗದ ಟಿಕೆಟ್ ಕೊಡ್ತಾರಂತೆ BJP ಅವರು ಅಂತ. MB ಪಾಟೀಲ್ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ ಬನ್ನಿ ಅಂತಲೂ ಕರೆದ್ರಂತೆ. ಭಾಳ ಚರ್ಚೆ ಆಯ್ತು ಅವಾಗ. ಅವ್ರು ಹೇಳ್ತಿರೋದು ಸರಿಯಲ್ಲ, ಕರೆದ್ರೆ ಅಲ್ಲ, ಚರ್ಚೆ ಸರಿದೆ ತಾನೆ. ನನಗೆ ಅಪೇಕ್ಷೆ ಇದ್ದಿದ್ರೆ ಅವಾಗಲೇ ತಗೊಂಡ್ಬಿಡ್ತಿದ್ನಲ್ಲ. ನನ್ನ ಸಮುದಾಯದವ್ರನ್ನ, ನನ್ನ ಮಠದ ಟ್ರಸ್ಟಿಗಳ್ನ, ನನ್ನ ಮಠದ ಟ್ರೆಸರರ್ಗಳಿಗೆ ನಾನು ಯಾಕೆ ಸಪೋರ್ಟ್ ಮಾಡ್ತಿದ್ದೆ? ನನ್ನ ಚಿತ್ರದುರ್ಗದಲ್ಲಿರುವಂಥವ್ರು ಇಬ್ಬರು ಕೂಡ ನನ್ನ ಟ್ರಸ್ಟಿಗಳೇ. ನನಗೆ ಬೇಕಂದಿದ್ರೆ ನಾನು ಅವತ್ತೇ ಅದನ್ನು ಆಯ್ಕೆ ಮಾಡ್ಕೊಳ್ತಿದ್ದೆ. ನನ್ನ ಆಲೋಚನೆಯಲ್ಲಿ ಅದಿಲ್ಲ. ಸಾರ್ವಜನಿಕವಾಗಿ ಒಂದೊಂದು ಸರಿ ಹೇಗೋ ಅದು ಸೃಷ್ಟಿಯಾಗುತ್ತೆ. ಅದು ಪ್ರಚಾರ ಆಗೋದನ್ನ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ನಿಮ್ಮ ಮನಸ್ಸಿತ್ತೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ, ನಿಮಗೆ ಆಫರ್ ಬಂದಿತ್ತ ಅನ್ನೋ ಪ್ರಶ್ನೆ. BJP ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರಾ? ಸರಿ, ಯಾರೂ ಮಾಡಿಲ್ಲ ಸರ್. ಮಾಡಿಲ್ಲ. ಯಾರೂ ಮಾಡಿಲ್ಲ. MB ಪಾಟೀಲ್ರು ಫೋನ್ ಮಾಡಿದ್ದಾದರೂ ನಿಜಾನ ಸುಳ್ಳ? ಅದು ಬೇರೆ ಕಡೆಯಿಂದ ಮಾಡಿದ್ರು, ನನಗಿಷ್ಟ ಇಲ್ಲ ಅಂತ ಹೇಳಿದೆ. ರಾಜಕಾರಣ ಇಷ್ಟ ಇಲ್ಲ ಅಂತ ಹೇಳಿ ನಮ್ಮ ವಂಶದವ್ರಿಗೆ ನೀರು ಕಟ್ಟ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ. ಬೇಡ ಅಂತ ಹೇಳಿದೆ ನಾನು. ಬೇಡ ಅಂದಿದ್ದು ಭಕ್ತರ ಬೇಜಾರಾಗ್ತಾರೆ ಇಲ್ಲ, ನಂದೊಂದು ಜವಾಬ್ದಾರಿ ಇದೆ. ಕೆಲವು ಪ್ರತಿಭಟನೆಗಳು ನಡೆದು ನೀವು ರಾಜಕೀಯಕ್ಕೆ ಹೋಗೋದಿಲ್ಲ, ಪ್ರತಿಭಟನೆ ಅವ್ರು ಯಾರೋ ಒಬ್ರಿಬ್ರು ಮಾಡ್ತಾರೆ. ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ, ಈಗಲೂ ತಲೆ ಕೆಡಿಸ್ಕೊಳಲ್ಲ. ಬಟ್ ನನ್ನ ಮುಂದೆ ಏನೋ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ನನ್ನ ಜವಾಬ್ದಾರಿಗೆ ಇನ್ನೊಬ್ಬರು ಅವ್ರು ಬಂದು ಜವಾಬ್ದಾರಿ ನಿಭಾಯಿಸೋದಕ್ಕಾಗೋದಿಲ್ಲ. ನಾನೇ ಮಾಡ್ಬೇಕು ಆ ಕೆಲಸನ. ಆ ಜವಾಬ್ದಾರಿ ಬಿಟ್ಟು ನಾನು ಇನ್ನೊಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡ್ರೆ ಅದು ತಪ್ಪಾಗುತ್ತೆ. ನಾನು ಇದನ್ನು ಮೊಟಕುಗೊಳಿಸ್ದಂಗೆ ಆಗುತ್ತೆ. ನನ್ನ ಸ್ಥಾನಕ್ಕೆ ನಾನು ನ್ಯಾಯ ಕೊಟ್ಟಂಗಾಗಲ್ಲ. ಹಾಗಾದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಪ್ಪು ಮಾಡಿದ್ರ?
ತಪ್ಪೇನಿಲ್ಲ, ಅವ್ರು ಸರಿನೇ, ಅವ್ರದ್ದು ಮಾರ್ಗದಲ್ಲಿ ಅವ್ರು ಅವ್ರಿಗೂ ಸರಿ ಇದೆ. ಜವಾಬ್ದಾರಿ ಇತ್ತು, ಮಠ ಕರ್ನಾಟಕದ ಅವರು ಒಂದು ಉನ್ನತ ವರ್ಗದಲ್ಲಿ ಬಂದು ಆ ಸಮಾಜ ಈಗಾಗಲೇ ಮುಖ್ಯವಾಹಿನಿಯಲ್ಲಿ ತುಂಬ ವೇಗವಾಗಿ ಬೆಳೆದಿದೆ. ಓಕೆ. ನನ್ನ ಸಮಾಜ ಇನ್ನೂ 1000 ವರ್ಷ ಹಿಂದಿದೆ. ನನ್ನ ಕೈಲಿ 100 ವರ್ಷ ಮುಂದೆ ತರೋದಕ್ಕೆ ನನ್ನ ಕೈಲಿ ಆಗುತ್ತಿಲ್ಲ, ಗೊತ್ತಿಲ್ಲ. ಆ ಪ್ರಯತ್ನದಲ್ಲಿ ನಾನು ಮುಂದುವರಿಬೇಕನ್ನೋಂಥ ಅಪೇಕ್ಷೆ ನನಗಿರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಗಾಗಿ ಬೇರೆ ಮಾರ್ಗದ ಬಗ್ಗೆ ನಾನು ಚಿಂತನೆ ಮಾಡೋದು ಸ್ವಲ್ಪ ಸೂಕ್ತ ಅಲ್ಲ ಅನ್ನೋಂಥದ್ದು ನನ್ನ ಒಳಗಿನ ಅಂತರಾಳ ಹೇಳ್ತಾ ಇದೆ ನನಗೆ. ಹಾಗಾಗಿ ನನಗೆ ಯಾವುದೋ ಮಾಧ್ಯಮದಲ್ಲಿ ಬಂತು ಅಂದ ತಕ್ಷಣವೇ ನಾನು ಅದನ್ನು ಎಲ್ಲರಿಗೂ ಹೇಳೋದಕ್ಕೆ ಹೆಂಗಾಗುತ್ತೆ? ನಾನು ಎಸ್ ಏನೋ ಆತ್ಮೀಯವಾಗಿ ಕೇಳಿದವ್ರಿಗೆ ಹೇಳ್ಬೋದು ನಾನು.